ಷೇರು ಮಾರುಕಟ್ಟೆ ಈ ಪರಿಯಾಗಿ ಕುಸಿತವನ್ನು ಕಾಣ್ತಾ ಇದೆ. ಇನ್ನೂ ಕೂಡ ಗ್ರೀನ್ ಲೈನ್ಗೆ ಬರ್ತಾನೇ ಇಲ್ಲ. ಪ್ರತಿದಿನವೂ ಕೂಡ ಸ್ವಲ್ಪ ಪಾಯಿಂಟ್ ಆದ್ರೂ ಕುಸಿತ ಕಾಣ್ತಾ ಒಂದು ರೆಡ್ ಝೋನಲ್ಲಿ ಶೇರ್ ಮಾರ್ಕೆಟ್ ಕಾಣ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ಈ ಒಂದು ಸಂದರ್ಭದಲ್ಲಿ ಟ್ರಂಪ್ನ ಟಾರಿಫ್ನ ನೀತಿಗಳು ಕೂಡ ಇದರಿಂದಲೂ ಕೂಡ ಭಾಳಷ್ಟು ಕುಸಿತವನ್ನು ಕಾಣ್ತು. ಸೊ ಈಗ ಒಂದು ಅನಾಲಿಸಿಸನ್ನು ಮಾಡೋದಾದರೆ ಇದು ಸುಮಾರು 1 ವರ್ಷ ಅಥವಾ 2 ವರ್ಷಗಳ ಹಿಂದಿನ ಒಂದು ಬೆಲೆಗೆ ಕೆಲವೊಂದು ಷೇರುಗಳೆಲ್ಲನೂ ಹೋಗಿರೋದ್ರಿಂದ ಬಹಳಷ್ಟು ಷೇರುಗಳಂತೂ 1 ವರ್ಷದ ಹಿಂದಿನ ಒಂದು ಪ್ರೈಸ್ಗೆ ಮುಟ್ಟಿರೋದು ಕಾಣ್ಬೋದಾಗಿದೆ. ಸೊ ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ಇನ್ವೆಸ್ಟ್ಮೆಂಟ್ಗೆ ಒಂದು ಒಳ್ಳೆಯ ಅವಕಾಶ ಇದೆಯಾ? ಈ ಸಂದರ್ಭದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋವಂಥದ್ದು ಇದು ರೈಟ್ ಟೈಮಾ? ಹಾಗೆಯೇ ಇಂಡಿಯನ್ ಮಾರ್ಕೆಟ್ ಇನ್ನು ಯಾವ ಹಂತದವರೆಗೂ ಕುಸಿತ ಕಾಣ್ಬೋದು? ಸೊ ಅದೇ ರೀತಿಯಲ್ಲಿ USA ಮಾರ್ಕೆಟ್ ಆಗಿರ್ಬೋದು, ಯುರೋಪಿಯನ್ ಮಾರ್ಕೆಟ್ಸ್ ಆಗಿರ್ಬೋದು. ಸೊ ಈ ಒಂದು ಮಾರ್ಕೆಟ್ಗಳು ಇನ್ನೂ ಕುಸಿತ ಈಗ ಜಾಸ್ತಿ ಆಗ್ತಾ ಇರೋದು ಯಾಕೆ ಅನ್ನೋದ್ರ ಎಲ್ಲರ ಒಂದು ಅನಾಲಿಸನ್ನು ಒಂದೊಂದಾಗಿ ಪಾಯಿಂಟ್ ಟು ಪಾಯಿಂಟ್ ಆಗಿ ನೋಡೋಣ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಬಟನ್ ಪ್ರೆಸ್ ಮಾಡಿ. ಮನಿ ಮಾರ್ಕೆಟ್ ಕನ್ನಡ ಅಪ್ಡೇಟ್ಸ್ ಈ ಚಾನಲಿಂದ ಎಲ್ಲ ಒಂದು ವಿಡಿಯೋಗಳು ನಿಮಗೆ ಮೊದಲು ತಲುಪುತ್ತೆ. ಸೊ ಮೊದಲನೇದಾಗಿ ಈ ಟ್ರಂಪ್ ಬರೋದಕ್ಕಿಂತ ಮೊದಲು ಅಮೆರಿಕದ ಚುನಾವಣೆ ನಡೆಯುವಂಥ ಸಂದರ್ಭದಲ್ಲಿಂದ ಕೂಡ ನಮ್ಮ ಒಂದು ಇಂಡಿಯನ್ ಮಾರ್ಕೆಟ್ ಕುಸಿತವನ್ನು ಸತತವಾಗಿ ಕಾಣ್ತಾ ಬಂತು. ಅದರಲ್ಲೂ ಟ್ರಂಪ್ ಬಂದಾಗ ಸ್ವಲ್ಪ ಚೇತರಿಸಿಕೊಳ್ಳುವ ಸಾಧ್ಯತೆ ಇದೆ. ಟ್ರಂಪ್ ಮತ್ತು ಮೋದಿ ಇವರು ಒಂದು ಒಳ್ಳೆಯ ಒಂದು ಬಾಂಧವ್ಯವನ್ನು ಹೊಂದಿದ್ದಾರೆ, ಫ್ರೆಂಡ್ಸ್ ಆಗಿದ್ದಾರೆ ಅನ್ನೋದನ್ನು ಆವಾಗ ಒಂದು ಸ್ವಲ್ಪ ಒಂದು ಹಂತದಲ್ಲಿ ಕಂಡು ಬಂದರೂ ಕೂಡ ಮಾರ್ಕೆಟು ಆನಂತರದಲ್ಲಿ ಟ್ರಂಪು ಕೈಗೊಳ್ತಾ ಇರುವಂಥ ಟಾರಿಫ್ ನೀತಿಗಳಿಂದಾಗಿ ಬಹಳಷ್ಟು ಇಂಡಿಯನ್ ಶೇರ್ ಮಾರ್ಕೆಟು ಕುಸಿತವನ್ನು ಕಾಣ್ತು. ಸೊ ಅಂದರೆ ಒಂದು ಟಾರಿಫಿಂದ ಏನಾಗುತ್ತೆ ಅಂತಂದರೆ ಅವರು ಟಾರಿಫನ್ನು ಎಲ್ಲ ಒಂದು ಎಕ್ಸ್ಪೋರ್ಟ್ ಇಂಪೋರ್ಟ್ಗಳಿಗೂ ಹಾಕಿದಾಗ ನಮ್ಮ ಇಂಡಿಯಾದಿಂದ ಅಂದರೆ ಅದರಲ್ಲೂ ನಮ್ಮ IT ಸೆಕ್ಟರ್ ಸೊ ಅಮೇರಿಕಾದಲ್ಲಿ ಒಂದು ಹೆಚ್ಚಿನ ಒಂದು ಅವಲಂಬಿತವಾಗಿರೋದ್ರಿಂದ ಅಲ್ಲಿ ಟಾರಿಫನ್ನು ಹಾಕಿದಾಗ ಇಲ್ಲಿ ಅದರ ಒಂದು ಮೌಲ್ಯ ಜಾಸ್ತಿ ಆದಾಗ ಅದರ ಒಂದು ಗ್ರಾಹಕರ ಸಂಖ್ಯೆ ಕಡಿಮೆ ಆಗ್ಬೋದು. ಆವಾಗ ಇಲ್ಲಿ ಕಂಪನಿಯ ಒಂದು ಪ್ರಾಫಿಟ್ ಕಡಿಮೆ ಆಗ್ಬೋದು, ಎಂಪ್ಲಾಯೀಸ್ಗಳನ್ನು ತೆಗೆದುಹಾಕ್ಬೋದು ಅಥವಾ ಎಂಪ್ಲಾಯೀಸನ್ನು ಕಡಿಮೆ ಮಾಡ್ಬೋದು, ಅಂದರೆ ಉದ್ಯೋಗದ ಸೃಷ್ಟಿ ಕಡಿಮೆ ಆಗ್ಬೋದು. ಸೊ ಈ ಎಲ್ಲ ಉದ್ಯೋಗದ ಸೃಷ್ಟಿ ಕಡಿಮೆ ಆದಾಗ ಅವರಲ್ಲಿ ಹಣಕಾಸಿನ ಕೊರತೆ ಉಂಟಾಗ್ಬೋದು. ಆಗ ಕನ್ಸ್ಯೂಮರ್ ಲೆವೆಲ್ ಏನಿರ್ತದೆ ಅದು ಕಡಿಮೆ ಆಗುತ್ತೆ. ಸೊ ಹಾಗಾಗಿ ಈ ರೀತಿ ಒಂದು ಇಮೇಜನ್ನು ಮಾಡಿಕೊಂಡು ಭಾಳಷ್ಟು ಶೇರ್ ಮಾರ್ಕೆಟಲ್ಲಿ ಕುಂಠಿತವನ್ನು ಕಾಣ್ತಾ ಬಂತು. ಸೊ ಆ ಸಂದರ್ಭದಲ್ಲಿ ಆ ರೀತಿ ಟಾರಿಫ್ ಹಾಕೋಂಥದ್ದೆಲ್ಲನೂ ಅಮೇರಿಕಾಗೆ ಚೆನ್ನಾಗಿ ಆಗುತ್ತೆ, ಅದು ಪಾಸಿಟಿವ್ ಆಗುತ್ತೆ ಅಂತಂತೇಳಿ ಅಮೇರಿಕಾ ಮತ್ತು ಯುರೋಪ್ ಮಾರ್ಕೆಟ್ಗಳು ಅಲ್ಲಿ ಸ್ವಲ್ಪ ಒಂದು ಅಪ್ಗ್ರೇಡನ್ನು ಗ್ರೀನಲ್ಲಿ ಬರ್ತಾಯಿತ್ತು. ಸೊ ಅದೇ ಸಂದರ್ಭದಲ್ಲಿ ಇಂಡಿಯಾ ಮಾರ್ಕೆಟಿಂದ ಫಾರಿನರ್ಸು ಅವರ ಒಂದು ಫಂಡ್ಗಳನ್ನು ವಾಪಸ್ ತಗೊಳ್ತಾ ಇದ್ದಿದ್ದು ಕೂಡ ರೂಪಾಯಿ ಬೆಲೆಯೂ ಕೂಡ ಕುಸಿತ ಕಾಣ್ತಾ ಬರ್ತಾಯಿತ್ತು. ಸೊ ಜೊತೆಗೆ ಶೇರ್ ಮಾರ್ಕೆಟಲ್ಲೂ ಕುಸಿತ ಬರ್ತಾಯಿತ್ತು. ಸೊ ಆದ್ರೂ ಕೂಡ ನಮ್ಮ ದೇಶೀಯ ಇನ್ವೆಸ್ಟರ್ಸು ಅದೇ ಮಟ್ಟದಲ್ಲಿ ಇನ್ವೆಸ್ಟ್ಮೆಂಟನ್ನು ಮಾಡ್ತಾ ಇದ್ದರಿಂದ ಒಂದು ಹಂತದ ಲೆವೆಲಿಗೆ ನಮ್ಮ ಒಂದು ಶೇರ್ ಮಾರ್ಕೆಟು ಹಾಗೇ ಮೇಂಟೈನ್ ಆಗ್ತಾ ಬರೋದಕ್ಕೆ ಸಾಧ್ಯ ಆಯಿತು. ಸೊ ಎರಡನೇದಾಗಿ ಈ ಒಂದು ಫಾರಿನರ್ಸ್ ಏನಿದ್ದಾರೆ ಇವರು ಅಮೌಂಟನ್ನು ರಿಟರ್ನನ್ನು ತಗೋತಾ ಇದ್ದಿದ್ದು ಶೇರ್ ಮಾರ್ಕೆಟಿಂದ. ಇವರು 2 ಕಾರಣಗಳಿಂದ ಇವರು ಶೇರ್ ಮಾರ್ಕೆಟಿಂದ ಹಣವನ್ನು ವಾಪಸ್ ತಗೊಳ್ತಾ ಇದ್ದರು. ಒಂದು ಸತತವಾಗಿ ಕುಸಿತ ಕಂಡು ಬರ್ತಾ ಇದ್ದಿದ್ದು, ಎರಡನೇದಾಗಿ ಡಾಲರ್ನ ಎದುರು ರೂಪಾಯಿನ ಮೌಲ್ಯ ಹೆಚ್ಚಾಗ್ತಾ ಹೋಗ್ತಾ ಇದ್ದಿದ್ದು. ಸೊ ಹಾಗಾಗಿ ಅವ್ರು ಏನೇ ಒಂದು ಇನ್ವೆಸ್ಟ್ಮೆಂಟನ್ನು ಮಾಡಿದರೂ ಕೂಡ ಆ ಪ್ರಾಫಿಟನ್ನು ಕೊನೆಗೆ ಲೆಕ್ಕ ಹಾಕ್ಬೇಕಾದ್ರೆ ಮತ್ತು ಟ್ಯಾಕ್ಸನ್ನೆಲ್ಲ ಕಳೆದು ಇದು ಮಾಡಬೇಕಾದ್ರೆ ರುಪಿಯಿಂದ ಡಾಲರ್ಗೆ ಕನ್ವರ್ಟ್ ಮಾಡಿದಾಗ ಅಂಥ ಒಂದು ಲಾಭ ಕಂಡು ಬರ್ತಾ ಇರಲಿಲ್ಲ. ಸೊ ಹಾಗಾಗಿ ಅದೇ ಸಂದರ್ಭದಲ್ಲಿ ಆ ಹಣವನ್ನು ಅವರು ಶೇರ್ಗಳನ್ನು ಮಾರಾಟ ಮಾಡಿ ಡಾಲರ್ಗೆ ಕನ್ವರ್ಟನ್ನು ಮಾಡ್ಕೊಳ್ತಾ ಇದ್ದರಿಂದ ರೂಪಾಯಿನ ಕುಸಿತನೂ ಕೂಡ ಅದು ಮುಂದುವರಿತಾನೆ ಬರ್ತಾ ಹೋಯಿತು. ಸೊ ಅದೇ ಸಂದರ್ಭದಲ್ಲಿ ಚೈನಾದಲ್ಲಿ ಮಾರ್ಕೆಟ್ ಸ್ವಲ್ಪ ಬೂಮ್ ಆಗಲಿಕ್ಕೆ ಪ್ರಾರಂಭ ಆಗಿದ್ದರಿಂದ ಇಲ್ಲಿಂದ ಫಂಡನ್ನು ತೆಗೆದು ಕೆಲವರು ಚೈನಾದಲ್ಲೂ ಕೂಡ ಇನ್ವೆಸ್ಟ್ಮೆಂಟನ್ನು ಮಾಡಲಿಕ್ಕೆ ಪ್ರಾರಂಭವನ್ನು ಮಾಡಿದರು. ಮೂರನೇದಾಗಿ ಈ ದೇಶೀಯ ಇನ್ವೆಸ್ಟರ್ಸ್ ಇಂದ ನಮ್ಮ ಒಂದು ಶೇರ್ ಮಾರ್ಕೆಟು ಒಂದು ಹಂತದವರೆಗೂ ಕುಸಿತ ಕಂಡ್ರೂ ಕೂಡ ಒಂದು ಸ್ಟೆಬಿಲಿಟಿಯನ್ನು ಕಾಪಾಡ್ತಾ ಬಂತು. ಫಾರಿನರ್ಸು ಎಷ್ಟು ಶೇರ್ಸನ್ನು ಸೇಲ್ ಮಾಡ್ತಾಯಿದ್ರು ಅಷ್ಟೇ ಒಂದು ಪ್ರಮಾಣದ ಶೇರ್ಸನ್ನು ಬೈಯನ್ನು ನಮ್ಮ ಇಂಡಿಯನ್ ಇನ್ವೆಸ್ಟರ್ಸು ಅಥವಾ ರಿಟೇಲ್ ಇನ್ವೆಸ್ಟರ್ಸು ಮಾಡ್ತಾ ಇದ್ದರಿಂದ ಒಂದು ಹಂತದಲ್ಲಿ ಒಂದು ಸ್ಟೆಬಿಲಿಟಿಯನ್ನು ಕಾಪಾಡ್ಕೊಂಡು ಬರೋದಕ್ಕೆ ನಮ್ಮ ಒಂದು ಮಾರ್ಕೆಟಲ್ಲಿ ಸಾಧ್ಯ ಆಯಿತು.
ಸೊ ಹಾಗೆಯೇ ನೆಕ್ಸ್ಟ್ ಪಾಯಿಂಟ್ಗೆ ನಾವು ಬರೋದಾದರೆ, ಈಗ ಟಾರಿಫ್ ಏನು ಟ್ರಂಪ್ನವರ ಟಾರಿಫ್ ಏನಿದೆ, ಇದು ಅಮೇರಿಕಕ್ಕೆ ಪ್ರಾರಂಭದಲ್ಲಿ ಇದು ಒಂದು ಪಾಸಿಟಿವ್ ಪಾಯಿಂಟ್ಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದು ಈಗ ನೆಗೆಟಿವ್ ಪಾಯಿಂಟ್ಸ್ ಆಗಲಿಕ್ಕೆ ಪ್ರಾರಂಭ ಆಗ್ತಾ ಇದೆ. ಏನಕ್ಕೆ ಅಂದರೆ ಯದ್ವಾತದ್ವಾಗಿ ಬರೋಂಥ ಎಲ್ಲ ಒಂದು ಇಂಪೋರ್ಟ್ಗಳಿಗೂ ಕೂಡ ಅಮೇರಿಕಾದಲ್ಲಿ ಟಾರಿಫನ್ನು ಹಾಕ್ತಾ ಹೋದರೆ ಅಲ್ಲಿನ ಬೆಲೆಗಳು ಜಾಸ್ತಿ ಆಗುತ್ತೆ. ಬೆಲೆಗಳು ಜಾಸ್ತಿ ಆದಂಥ ಸಂದರ್ಭದಲ್ಲಿ, ಅಂದರೆ ಉದಾಹರಣೆಗೆ ₹100 ಇರುವಂಥ ವಸ್ತುಗೆ ₹50 ಟ್ಯಾಕ್ಸನ್ನು 50% ಹಾಕಿದರೆ ₹150 ಆಗ್ತಾಯಿತ್ತು. 100% ಟ್ಯಾಕ್ಸನ್ನು ಹಾಕಿದರೆ ₹200 ಆಗುತ್ತೆ. ಸೊ ಅದನ್ನು ಮೊದಲು ಅಮೇರಿಕ US ಒಂದು ಪರ್ಸನ್ಸ್ ಏನಿದ್ರು ಅವರು ಅದನ್ನು ಪರ್ಚೇಸ್ ಮಾಡೋದಕ್ಕೆ ₹100 ಕೊಡ್ತಾಯಿದ್ದವರು, ಈಗ ₹150-200 ಕೊಡಬೇಕಾಗಿ ಬರುತ್ತೆ. ಸೊ ಆ ರೀತಿಯಲ್ಲಿ ಅಂದರೆ ಅವ್ರಿಗೆ ಇನ್ಕಮ್ ಇಮಿಡಿಯೇಟ್ಲಿ ಏನು ರೈಸ್ ಆಗಿರಲ್ಲ. ಸೊ ಆದರೆ ಪರ್ಚೇಸಿಂಗ್ ಪವರ್ ಕೂಡ ರೈಸ್ ಆಗಿರಲ್ಲ. ಸೊ ಅಷ್ಟನ್ನು ಖರ್ಚನ್ನು ಮಾಡಬೇಕಾದ್ರೆ ಅವರಿಗೆ ಒಂದು ಹಣದ ಕೊರತೆ ಉಂಟಾಗುವಂಥ ಸಾಧ್ಯತೆಗಳು, ಹಣದುಬ್ಬರ ಅಲ್ಲಿ ಅಮೇರಿಕಾದಲ್ಲಿ ಹೆಚ್ಚಾಗುವ ಸಾಧ್ಯತೆಗಳು, ಮತ್ತು ಅಷ್ಟು ಬೆಲೆನ ಕೊಂಡ್ಕೊಂಡ್ರೂ ಕೂಡ ಅದೇ ಒಂದು ವಸ್ತುಗಳನ್ನು ಅವರು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀವಿ ಅಂದರೆ ತಕ್ಷಣದಲ್ಲಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಮಾಡಿದ್ರೂ ಕೂಡ ಅಷ್ಟು ಕಡಿಮೆ ಬೆಲೆಗೆ ಮಾರಾಟವನ್ನು ಮಾಡಲಿಕ್ಕೂ ಕೂಡ ಸಾಧ್ಯ ಇಲ್ಲ. ಸೊ ಹಾಗಾಗಿ ಅಲ್ಲಿ ಒಂದು ತೊಂದರೆಗಳು ಆಗುವ ಸಾಧ್ಯತೆಗಳು ಇದೆ ಅನ್ನೋದು ಈಗ USA ಮಾರ್ಕೆಟ್ ಮತ್ತು ಯುರೋಪ್ ಮಾರ್ಕೆಟ್ಗಳ ಮೇಲೆ ಇದು ಪರಿಣಾಮ ಬೀರೋದ್ರಿಂದ ಈಗ ಅಲ್ಲಿ ಕುಸಿತದ ಪ್ರಮಾಣ ಜಾಸ್ತಿ ಆಗಿದೆ. ಹಾಗೆಯೇ ನಮ್ಮ ಇಂಡಿಯನ್ ಮಾರ್ಕೆಟ್ ಕುಸಿತ ಆಗೋದಕ್ಕೆ ಇನ್ನೂ ಒಂದು ಮೆಡಿಕಲ್ ಸೆಕ್ಟರ್. ಇಲ್ಲಿ ನಮ್ಮಲ್ಲಿ ಜೆನೆರಿಕ್ ಮೆಡಿಸಿನ್ಸ್ ಏನಿದೆ ಇದರ ಒಂದು ಉತ್ಪಾದನೆಯಲ್ಲಿ 30%ಗಿಂತ ಹೆಚ್ಚಿನ ಒಂದು ಪ್ರಮಾಣದ ಒಂದು ಆಮದನ್ನು ಅಮೇರಿಕ ಮಾಡ್ಕೊಳ್ತಾ ಇದೆ. ಸೊ ಇವರು ಟಾರಿಫನ್ನು ಹಾಕಿದ್ರೆ ಇಲ್ಲಿ ತೊಂದರೆ ಆಗುತ್ತೆ ಅನ್ನೋದು ಕಂಡು ಬಂದಿತ್ತು ಪ್ರಾರಂಭದಲ್ಲಿ. ಹಾಗಾಗಿ ಆ ಮೆಡಿಕಲ್ ಸೆಕ್ಟರ್ಗಳಲ್ಲಿ ಏನಿದೆ, APK ಗಳ ಒಂದು ಸೆಕ್ಟರ್ಗಳೇನಿದೆ, ಮ್ಯಾನುಫ್ಯಾಕ್ಚರಿಂಗ್ಸ್ ಏನಿದೆ, ಅದರ ಮೇಲೆ ಇದರ ಒಂದು ಪರಿಣಾಮ ಬೀರಿತ್ತು. ಆದರೆ ತದನಂತರದಲ್ಲಿ ಅದರ ಮೇಲೆ ಅವರು ಟ್ಯಾಕ್ಸನ್ನು ಹಾಕಿದರೆ ಅಲ್ಲಿನ ಒಂದು ಗ್ರಾಹಕರಿಗೆ, ಅಮೇರಿಕನ್ಸ್ಗೆ ಇದು ತೊಂದರೆ ಆಗುತ್ತೆ. ಸೊ ಅದು ಅಲ್ಲಿನ ಒಂದು ಮೆಡಿಕಲ್ ಫೀಲ್ಡ್ಗೆ ಇದು ಎಫೆಕ್ಟ್ ಆಗುತ್ತೆ ಅನ್ನೋದು ಅಲ್ಲಿನ ಒಂದು ತಜ್ಞರು ಕೂಡ ವರದಿಗಳನ್ನು ಮತ್ತು ಮಾಹಿತಿಗಳನ್ನು ಟ್ರಂಪ್ನವರಿಗೆ ಅಥವಾ ಅವರ ಒಂದು ಸಮಿತಿಗಳಿಗೆ ಸಂಬಂಧಪಟ್ಟವರಿಗೆ ತಿಳಿಸಲಿಕ್ಕೆ ಪ್ರಾರಂಭ ಮಾಡಿದರು. ಸೊ ಇದರಿಂದ ಏನಾಗುತ್ತೆ ಅಂದರೆ ಅಲ್ಲಿ ಪರ್ಚೇಸಿಂಗ್ ಪವರ್ನ ಅವರು ಕಡಿಮೆ ಮಾಡಿದ್ರೆ ಅಂಥ ಸಂದರ್ಭದಲ್ಲಿ ತಕ್ಷಣದಲ್ಲಿ ಅವರು ಅಷ್ಟು ಪ್ರಮಾಣದಲ್ಲಿ ಮೆಡಿಸಿನನ್ನು ಅವರು ತಯಾರನ್ನು ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾಗಿ ಪರ್ಚೇಸ್ ಮಾಡಲೇಬೇಕಾಗತ್ತೆ. ಸೊ ಅಂಥ ಸಂದರ್ಭದಲ್ಲಿ ಮಾಡಿದಂಥ ಸಂದರ್ಭದಲ್ಲಿ ಅವರಿಗೆ ಎಫೆಕ್ಟ್ ಆಗುತ್ತೆ ಮತ್ತು ಹಣದುಬ್ಬರ ಹೆಚ್ಚಾಗುತ್ತೆ ಅನ್ನೋದು ಕಂಡು ಬಂತು. ಸೊ ಹಾಗಾಗಿ ಈ ಟಾರಿಫ್ನ ಒಂದು ಪ್ರತಿನಿತ್ಯ ಟ್ರಂಪ್ ಎದ್ದ ತಕ್ಷಣ ಅದು ಮಂತ್ರ ಜಪ ಮಾಡ್ತಾರೆ ಅಂತ ಹೇಳ್ತಾರಲ್ಲ, ಆ ರೀತಿಯಲ್ಲಿ ಪ್ರತಿದಿನ ಎದ್ದಾಗಲೆಲ್ಲೂ ಕೂಡ ಟಾರಿಫಿನ ಜಪವನ್ನೇ ಟ್ರಂಪ್ ಮಾಡ್ತಾ ಇರೋದ್ರಿಂದ ಇದರಿಂದಲೂ ಕೂಡ ಅಮೇರಿಕಕ್ಕೆ ಹೆಚ್ಚಿನ ಒಂದು ಹೊಡೆತ ಬೀಳುತ್ತೆ ಅನ್ನೋದು ಕಂಡು ಬಂತು. ಸೊ ಹಾಗಾಗಿಯೂ ಕೂಡ ಅಮೇರಿಕದ ಮಾರ್ಕೆಟ್ ಕುಸಿತವನ್ನು ಕಾಣಲಿಕ್ಕೆ ಪ್ರಾರಂಭ ಆಯಿತು. ಸೊ ಈ ಟ್ರಂಪ್ ನೀತಿಯಿಂದಾಗಿ ಒಂದು ಭಾರತದ ಮೇಲೆ ಹೆಚ್ಚಿನ ಒಂದು ಪರಿಣಾಮ ಬೀರಲಿಲ್ಲ ಅಂತಂದ್ರೂ ಕೂಡ ಇದು ಅಮೇರಿಕಕ್ಕೆ ಎಫೆಕ್ಟ್ ಆಗುತ್ತೆ ಅನ್ನೋದು ಹಲವು ತಜ್ಞರ ಮತ್ತು ಇರುವ ಮಾಹಿತಿಗಳ ಒಂದು ಅನ್ವಯ ಸಿಗುವಂಥ ಒಂದು ಮಾಹಿತಿಯಾಗಿದೆ. ಸೊ ಹಾಗಾಗಿ ಇಲ್ಲಿ ಟ್ರಂಪ್ಗೆ ಅವರ ಅಮೇರಿಕದವರಿಗೆ ಹೆಚ್ಚಿನ ಒಂದು ಎಫೆಕ್ಟ್ ಆಗೋದ್ರಿಂದ ಅಲ್ಲಿ ಅಮೇರಿಕದಲ್ಲಿ ಮತ್ತು ಯುರೋಪ್ ಇದರಲ್ಲಿ ಅದರ ಒಂದು ಪರಿಣಾಮ ಬೀರೋದ್ರಿಂದ ಅಲ್ಲಿನ ಒಂದು ಮಾರ್ಕೆಟು ಇನ್ನೂ ಹೆಚ್ಚಿನ ಒಂದು ಕುಸಿತವನ್ನು ಕಾಣುತ್ತೆ. ಅದು ಇನ್ನೂ 2 ರಿಂದ 3 ತಿಂಗಳವರೆಗೆ, ಅಂದರೆ ಇನ್ನೂ ನಿಖರವಾಗಿ ಹೇಳಬೇಕು ಅಂದರೆ ಈ ಟ್ರಂಪ್ ಇದರ ಒಂದು ಟಾರಿಫ್ ನೀತಿಗೆ ಸಂಬಂಧಪಟ್ಟಂತೆ ಒಂದು ನಿಖರವಾದ ಒಂದು ಮಾಹಿತಿಗಳನ್ನು ಹಾಕೋದ್ರವರೆಗೆ ಒಂದು ಪರ್ಫೆಕ್ಟ್ ಡಿಸಿಷನ್ನ ತಗೊಳ್ಳೋವರೆಗೂ USA ಮತ್ತು ಯುರೋಪ್ ಮಾರ್ಕೆಟ್ಗಳು ಕುಸಿತವನ್ನು ಕಾಣುತ್ತೆ ಅನ್ನೋದು ಈಗ ತಿಳಿದು ಬರ್ತಾ ಇರುವಂಥ ಒಂದು ಅಂಶ ಆಗಿದೆ. ಸೊ ಹಾಗೆಯೇ ಇಂಡಿಯನ್ ಮಾರ್ಕೆಟ್ ಈಗ ಸುಮಾರು ತಿಂಗಳುಗಳಿಂದ 3-4 ತಿಂಗಳಿಂದಲೂ ಕುಸಿತ ಸತತವಾಗಿಯೇ ಕಾಣ್ತಾ ಬರ್ತಾ ಇದೆ. ಇನ್ನೂ ಕುಸಿತ ನೋಡೋಕೆ ಹೋದರೆ ಈ ಸಂದರ್ಭದಲ್ಲಿ ಅಮೇರಿಕದಲ್ಲಿ ಸ್ವಲ್ಪ ಮಟ್ಟಿಗೆ ಕುಸಿತ ಕಂಡರೂ ಕೂಡ ಹೆಚ್ಚಿನ ಪರಿಣಾಮ ಬೇರೆ ರಾಷ್ಟ್ರಗಳಿಗೆ, ಏಷ್ಯನ್ ರಾಷ್ಟ್ರಗಳಿಗೆ, ಮಾರ್ಕೆಟ್ಗಳಿಗೆ, ಇಂಡಿಯನ್ ಮಾರ್ಕೆಟ್ ಮೇಲೆ ಬೀರ್ತಾ ಇತ್ತು. ಆದರೆ ಈಗಿನ ಒಂದು ಪರಿಸ್ಥಿತಿಯನ್ನು ಅವಲಕ್ಷಿಸಿ ನೋಡೋದಾದರೆ ಅಮೇರಿಕದಲ್ಲಿ ಅಷ್ಟು ಕುಸಿತವನ್ನು ಕಂಡರೂ ಕೂಡ ಅದು ಭಾರತದ ಮೇಲೆ ಅದೇ ಪ್ರಮಾಣದಲ್ಲಿ, ಅದಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಯಾವುದೇ ಒಂದು ಪರಿಣಾಮವನ್ನು ಬೀರ್ತಾ ಇಲ್ಲ. ಏನಕ್ಕೆ ಅಂದರೆ ಯಾವ ಒಂದು ಅಂಶಗಳ ಮೇಲೆ ಈಗಾಗಲೇ ಭಾರತದಲ್ಲಿ ಶೇರ್ ಮಾರ್ಕೆಟ್ ಕುಸಿತವನ್ನು ಕಂಡಿದೆ, ಸೊ ಅದೇ ಅಂಶಗಳ ಮೇಲೆ ಈಗ ಯುರೋಪಿಯನ್ ಮಾರ್ಕೆಟ್ಸ್ ಆಗಿರ್ಬೋದು, USA ಮಾರ್ಕೆಟ್ ಆಗಿರ್ಬೋದು ಕುಸಿತವನ್ನು ಕಾಣ್ತಾ ಇರುವಂಥದ್ದು. ಸೊ ಹಾಗಾಗಿ ಈಗ ಯಾವ ಅಂಶಗಳ ಮೇಲೆ ಅಂದರೆ ಟಾರಿಫ್ಗಳಾಗಿರ್ಬೋದು, ಮೆಡಿಸಿನ್ ಆಗಿರ್ಬೋದು, ಪ್ರಾಡಕ್ಟ್ ಆಗಿರ್ಬೋದು, ಹಣದುಬ್ಬರ ಮುಂದೆ ಆಗುತ್ತೆ ಅನ್ನೋ ವಿಚಾರ ಆಗಿರ್ಬೋದು, ಈ ಎಲ್ಲ ಅಂಶಗಳ ಮೇಲೆ ಈಗ ಏನು ಅಮೇರಿಕಾದಲ್ಲಿ ಮತ್ತು ಯುರೋಪ್ ಮಾರ್ಕೆಟಲ್ಲಿ ಷೇರುಗಳ ಕುಸಿತವನ್ನು ಕಾಣ್ತಾ ಇದ್ದೀವಿ, ಈ ಅಂಶಗಳಿಗೆ ಈಗಾಗಲೇ ನಮ್ಮ ಇಂಡಿಯಾದಲ್ಲಿ ಈ ಕುಸಿತವನ್ನು ಕಂಡುಬಿಟ್ಟಿದ್ದೀವಿ. ಈಗ 1-1.5 ತಿಂಗಳ ಹಿಂದೆ
ಇದನ್ನೆಲ್ಲ ಕಂಡಿದ್ದೀವಿ. ಸೊ ಹಾಗಾಗಿ ಆಯಾ ಅಂಶಗಳು ಈಗ ನಮ್ಮ ಒಂದು ಶೇರ್ ಮಾರ್ಕೆಟ್ಗೆ ಹೊಸ ಅಂಶಗಳು ಏನೂ ಅನ್ನಿಸ್ತಾ ಇಲ್ಲ. ಸೊ ಹಾಗಾಗಿ ಈಗಾಗಲೇ ಕುಸಿತವನ್ನು ಕಂಡಿರೋದ್ರಿಂದ ಹೆಚ್ಚಿನ ಒಂದು ಕುಸಿತ ಇನ್ನು ಮುಂದೆ ಕಾಣೋದಕ್ಕೆ ಸಾಧ್ಯ ಇಲ್ಲ ಅಂತ ನನ್ನ ಒಂದು ಅಭಿಪ್ರಾಯ. ಏಕೆಂತಂದರೆ ಈಗ ಅಮೇರಿಕಾದಲ್ಲಿ ಇನ್ನೂ ಒಂದೂವರೆ ತಿಂಗಳ ಕಾಲ ಮಟ್ಟಿಗೆ, ಇನ್ನೂ ಭಾಗಶಃ ಏಪ್ರಿಲ್ 15ರವರೆಗೂ ಕೂಡ, ಅಂದರೆ ಇನ್ನೂ 1 ತಿಂಗಳ ಕಾಲದವರೆಗೆ ಅಲ್ಲಿ ಕುಸಿತ ಸ್ವಲ್ಪ ಹೆಚ್ಚಾಗಿ ಕಂಡ್ರೂ ಕೂಡ ಇಂಡಿಯನ್ ಮಾರ್ಕೆಟಲ್ಲಿ ಅಂಥ ಒಂದು ಕುಸಿತ ಕಾಣೋದಕ್ಕೆ ಸಾಧ್ಯ ಇಲ್ಲ. ಏಕೆಂದರೆ ಈಗಾಗಲೇ ಆ ಕುಸಿತವನ್ನು ಕಂಡು ಒಂದು ಬೇಸನ್ನು ತಲುಪಿಬಿಟ್ಟಿದೆ. ಇನ್ನು ಮ್ಯಾಕ್ಸಿಮಮ್ ಅಂತಂದರೆ BSEಲಾಗಿರ್ಬೋದು, ನೆಫ್ಟಿಲಾಗಿರ್ಬೋದು, ಬಹುಶಃ ಇನ್ನೊಂದು 500 ಪಾಯಿಂಟ್ಸ್ಗಳ ಕುಸಿತವನ್ನು ಕಾಣ್ಬೋದೇ ಹೊರತು ಇನ್ನು ಹೆಚ್ಚಿನ ಕುಸಿತ ಕಾಣೋಕ್ಕೆ ಬರೋದಿಲ್ಲ ಅನ್ನೋದು ಈಗ ಇರುವಂಥ ಅಂಶಗಳು. ಏನಕ್ಕೆ ಅಂದರೆ ಇಲ್ಲಿನ ಒಂದು ಮಾರ್ಕೆಟ್ ಮೇಲೆ ಅವರ ಟಾರಿಫ್ನ ಯಾವುದೇ ಒಂದು ಪರಿಣಾಮ ಬೀರೋದಿಲ್ಲ. ಕೆಲವೊಂದು ನೆಸೆಸಿಟಿ ಐಟಮ್ಸ್ ಇರೋದರಿಂದ ಅದನ್ನು ಅವರು ಪರ್ಚೇಸ್ ಮಾಡಲೇಬೇಕಾಗಿರುತ್ತೆ. ಅದರ ಬೆಲೆ ಹೆಚ್ಚಾದಾಗ ಅಲ್ಲಿನ ಒಂದು ಗ್ರಾಹಕರಿಗೆ ಅದು ಎಫೆಕ್ಟ್ ಆಗುತ್ತೆ. ಆದರೆ ಇಲ್ಲಿ ಒಂದು ಪ್ರೊಡಕ್ಟಿವಿಟಿಯ ಅಥವಾ ಬೇಡಿಕೆ ಡಿಮ್ಯಾಂಡ್ಸಿನ ಒಂದು ಕೊರತೆ ಕಂಡುಬರ್ಬೋದು. ಅದು ನನ್ನ ಒಂದು ಅನಿಸಿಕೆಯಲ್ಲಿ ಹೇಳಬೇಕಾದ್ರೆ ಒಂದು 10ರಿಂದ 15% ಕಾಣ್ಬೋದು ಅಂತ ಅನ್ನಿಸ್ತದೆ. ಸೊ ಹಾಗಾಗಿ ಆ ಕಂಪನಿಗಳ ಒಂದು ಪ್ರಾಫಿಟ್ ಏನಿದೆ ಅದು ಬಿಲೋ 10% ಲೆಸ್ ಆಗ್ಬೋದು. ಈಗಿರೋಂಥ ಪ್ರಾಫಿಟಲ್ಲಿ ಬಿಲೋ 10%, ಇನ್ನೊಂದು 10ಕ್ಕಿಂತ ಕಡಿಮೆ % ಲೆಸ್ ಆಗ್ಬೋದು ಅನ್ನೋದು ಕಂಡು ಬರ್ತದೆ ಹೊರತು ಆದರೆ ಸಂಪೂರ್ಣವಾಗಿ ನಷ್ಟ ಆಗುತ್ತೆ ಅನ್ನೋದು ಎಲ್ಲೂ ಕೂಡ ಕಂಡು ಬರ್ತಾ ಇಲ್ಲ. ಸೊ ಹಾಗಾಗಿ ಇಂಡಿಯನ್ ಮಾರ್ಕೆಟಲ್ಲಿ ಈಗ ಇನ್ವೆಸ್ಟ್ಮೆಂಟ್ ವಿಚಾರವಾಗಿ ಹೇಳೋದಾದರೆ ಈಗಾಗಲೇ 1 ವರ್ಷ ಕೆಲವೊಂದು ಷೇರುಗಳು, ಕಂಪನಿಯ ಷೇರುಗಳು 2 ವರ್ಷಕ್ಕಿಂತಲೂ ಕೂಡ ಹೆಚ್ಚಿನ ಇಂದಿನ ಬೆಲೆಗೆ ತಲುಪಿವೆ. ಸೊ ಹಾಗಾಗಿ ಇನ್ನೂ ಹೆಚ್ಚಿನ ಒಂದು ಕುಸಿತ ಇಂಡಿಯನ್ ಮಾರ್ಕೆಟಲ್ಲಿ ಕಂಡು ಬರೋದಿಲ್ಲ ಅಂತ ಅನ್ನಿಸ್ತಾ ಇರೋದ್ರಿಂದ ಈ ಒಂದು ರೈಟ್ ಟೈಮ್ ಆಗಿದೆ. ಅಥವಾ ಇನ್ನೂ 1 ತಿಂಗಳ ಕಾಲದವರೆಗೂ ನೀವು ಒಂದು ಅನಾಲಿಸನ್ನು ಮಾಡಿಕೊಂಡು ಅದರ ಒಳಗಡೆನೆ ಒಂದು ಒಳ್ಳೆಯ ಇನ್ವೆಸ್ಟ್ಮೆಂಟ್ಸನ್ನು, ಒಂದು ಫಂಡಮೆಂಟಲ್ ಇರುವಂಥ ಒಂದು ಶೇರ್ಗಳಿಗೆ ಇನ್ವೆಸ್ಟ್ಮೆಂಟನ್ನು ಮಾಡಿಕೊಂಡ್ರೆ ಅದು ಏಪ್ರಿಲ್ ಎಂಡ್ ಆಗಿರ್ಬೋದು ಅಥವಾ ಮೇಗೆ ನೀವು 10ಕ್ಕಿಂತ 10-15 ಕೆಲವೊಂದು ಶೇರ್ಗಳಲ್ಲಿ 20%ವರೆಗೂ ಕೂಡ ಮೇ ಎಂಡ್ವರೆಗೆ ತಗೊಳ್ಳೋ ಎಲ್ಲ ಒಂದು ಲಕ್ಷಣಗಳು ಇದೆ. ಸೊ ನೀವು ಇನ್ವೆಸ್ಟ್ಮೆಂಟನ್ನು ಮಾಡೋಕ್ಕಿಂತ ಮೊದಲು ಯಾವುದೇ ಒಂದು ಕಂಪನಿಯ ಒಂದು ಫಂಡಮೆಂಟಲ್ ಆಗಿರ್ಬೋದು, ಅದರ ಒಂದು ಪ್ರಾಫಿಟ್ ಯಾವ ಥರದಲ್ಲಿ ಇದೆ ಅನ್ನೋದನ್ನು ನೋಡಿಕೊಂಡು, ಮತ್ತು ಆ ಒಂದು ಸೆಕ್ಟರಲ್ಲಿ ಅವರು ಸಾಲ ಯಾವ ಥರದಲ್ಲಿದೆ, ಅದು ಮ್ಯಾನೇಜಬಲ್ ಆಗಿದೆಯಾ ಅನ್ನೋದನ್ನೆಲ್ಲ ನೋಡಿಕೊಂಡು ಇನ್ವೆಸ್ಟ್ಮೆಂಟ್ಸನ್ನು ಮಾಡಬೇಕಾಗುತ್ತೆ. ಸೊ ಹಾಗಾಗಿ ನೀವು ಒಂದು ಪೋರ್ಟ್ಫೋಲಿಯೋದಲ್ಲಿ ಒಂದಷ್ಟು ಶೇರ್ಗಳನ್ನು ಇಟ್ಕೊಂಡಿದ್ದೀರಿ ಅಂದರೆ ಅದರ ಮೇಲೆ ನೀವು ಒಂದಷ್ಟು ಅನಾಲಿಸಿಸನ್ನು ಮಾಡ್ಕೊಂಡಿರ್ತೀರಿ. ಅದರ ಜೊತೆಗೆ ಈ ಒಂದು ಅನಾಲಿಸಿಸನ್ನು ನೀವು ಆ್ಯಡ್ ಮಾಡಿಕೊಂಡು ನೀವು ಶೇರ್ಗಳನ್ನು ಪರ್ಚೇಸನ್ನು ಮಾಡ್ಬೋದು. ಇಂಡಿಯನ್ ಮಾರ್ಕೆಟ್ ಇದಕ್ಕಿಂತ ಹೆಚ್ಚಿನ ಒಂದು ಕೆಳಗೆ ಇಳಿಗುತ್ತೆ ಅನ್ನೋದು ಅನ್ನಲಿಕ್ಕೆ ಬರ್ತಾ ಇಲ್ಲ. ಸೊ ಯಾಕೆಂದರೆ ಇನ್ನೂ ಹೆಚ್ಚಿಗೆ ಇಳಿದ್ರೂ ಕೂಡ ನೆಫ್ಟಿಲಾಗಿರ್ಬೋದು, BSEಲಾಗಿರ್ಬೋದು, ಸೆನ್ಸೆಕ್ಸಲ್ಲಾಗಿರ್ಬೋದು, ನೆಫ್ಟಿಲಾಗಿರ್ಬೋದು ಒಂದು 500 ಪಾಯಿಂಟ್ಸು ಇಳಿಗ್ಬೋದೇ ಹೊರತು ಅದಕ್ಕಿಂತ ಹೆಚ್ಚಿನ ಒಂದು ಪಾಯಿಂಟ್ಸ್ ಇಳಿಗುವ ಯಾವುದೇ ಲಕ್ಷಣಗಳು ಕಾಣ್ತಾ ಇಲ್ಲ. ಈಗ ಒಂದು ವಾರದಿಂದ ಇರುವಂಥ ಸೆಷನ್ಗಳನ್ನು ನಾವು ನೋಡ್ತಾ ಬಂದರೆ, ಸೊ ಹಾಗಾಗಿ ಮ್ಯಾಕ್ಸಿಮಮ್ ನಮ್ಮ ಇಂಡಿಯನ್ ಮಾರ್ಕೆಟ್ ಈಗಾಗಲೇ ಇಳಿದಿರೋದ್ರಿಂದ ಈಗ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಒಂದು ರೈಟ್ ಟೈಮ್. ಅದರಲ್ಲೂ SIP ಇವುಗಳನ್ನು ಮಾಡಲಿಕ್ಕೆ, ಒಂದು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟನ್ನು ಮಾಡಲಿಕ್ಕೆ ಇದೊಂದು ರೈಟ್ ಟೈಮ್ ಆಗಿದೆ. ಸೊ ಹಾಗಾಗಿ ನೀವು ಇವಾಗ ಇದನ್ನು ಇನ್ವೆಸ್ಟ್ಮೆಂಟನ್ನು ಮಾಡಿದ್ರೆ 1 ವರ್ಷ, 1.5-2 ವರ್ಷಗಳ ಹಿಂದೆ ಇದ್ದಂಥ ಒಂದು ಬೆಲೆಗೆ ಈಗ ಪರ್ಚೇಸ್ ಮಾಡ್ಬೋದು. ಅಂದರೆ ದಟ್ ಮೀನ್ಸ್ ಈಗ ನೀವು ಇನ್ವೆಸ್ಟ್ಮೆಂಟ್ ಮಾಡಿದ್ರು 1 ವರ್ಷ 2 ವರ್ಷದ ಹಿಂದೆಯೇ ನೀವು ಪರ್ಚೇಸ್ ಮಾಡಿದ ರೀತಿಯಲ್ಲಿ ನೀವು ಅದರ ಒಂದು ಫೀಲನ್ನು ತಗೋಬೋದಾಗಿದೆ. ಸೊ ಹಾಗಾಗಿ ಅಷ್ಟು ಕಡಿಮೆ ಬೆಲೆಗೆ ಈಗ ಸಿಗ್ತಾ ಇರೋದ್ರಿಂದ ಈಗ ಇನ್ವೆಸ್ಟ್ಮೆಂಟನ್ನು ಮಾಡೋದು ತುಂಬ ಸೂಕ್ತ. ಸೊ ಹಾಗಾಗಿ ಈ ಇಂಡಿಯನ್ ಕರೆನ್ಸಿ ಡಾಲರ್ನ ಎದುರು ಕುಸಿತಾ ಇರೋದಕ್ಕೆ ಹಲವಾರು ಕಾರಣಗಳಿದೆ. ಪೆಟ್ರೋಲ್ನ ಬೆಲೆ ಜಾಸ್ತಿ ಆಗ್ತಾ ಇರ್ಬೋದು, ಮತ್ತು ನಾವು ಪೆಟ್ರೋಲನ್ನು ಜಾಸ್ತಿ ಖರೀದಿಯನ್ನು ಮಾಡ್ತಾ ಇರುವಂಥದ್ದಾಗಿರ್ಬೋದು, ಶೇರನ್ನು ಸೇಲ್ ಮಾಡಿ ಹೊರಗಡೆಗೆ ಹಣವನ್ನು ಪ್ರತಿದಿನ ಸಾವಿರಾರು ಕೋಟಿ ಡಾಲರ್ ಹಣ ಹೊರಗಡೆ ಹೋಗ್ತಾ ಇರೋದಾಗಿರ್ಬೋದು. ಸೊ ಮತ್ತು ನಮ್ಮ ಒಂದು RBI ಏನಿದೆ, ಈ ಒಂದು ಬೆಲೆ ಕುಸಿತವನ್ನು, ರೂಪಾಯಿಯ ಬೆಲೆ ಕುಸಿತವನ್ನು ತಡೆಯೋದಕ್ಕೆ ಡಾಲರನ್ನು ಸೆಲ್ ಮಾಡ್ತಾ ಇತ್ತು, ಅದನ್ನು ನಿಲ್ಲಿಸಿರುವಂಥದ್ದಾಗಿರ್ಬೋದು. ಸೊ ಈ ಹಲವಾರು ಈ ರೀತಿಯ ಒಂದು ಕಾರಣಗಳಿಂದಾಗಿ ರೂಪಾಯಿ ಕುಸಿತ ಕಾಣ್ತಾ ಇರ್ಬೋದು. ಆದ್ರೂ ಕೂಡ ಶೇರ್ ಮಾರ್ಕೆಟಲ್ಲಿ ಹೆಚ್ಚಿನ ಒಂದು ಕುಸಿತ ಕಾಣಲಿಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾಗಿ ಒಂದು ಶೇರ್ ಮಾರ್ಕೆಟ್ನ ಮೇಲೆ ಇನ್ವೆಸ್ಟ್ಮೆಂಟನ್ನು ಮಾಡಿದ್ರೆ, ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಇದು ಒಂದು ರೈಟ್ ಟೈಮ್ ಅನ್ನೋದು ನನ್ನ ಒಂದು ಅಭಿಪ್ರಾಯ. ಸೊ ಹಾಗಾಗಿ ನೀವು ಯಾವ ಶೇರ್ಗಳ ಮೇಲೆ ಇನ್ವೆಸ್ಟ್ಮೆಂಟನ್ನು ಮಾಡ್ತೀರಿ, ಯಾವ ಒಂದು ಕಂಪನಿಯ ಶೇರ್ಗಳನ್ನು ಪರ್ಚೇಸ್ ಮಾಡ್ತೀರಿ ಅನ್ನೋದನ್ನು ನೀವು ಒಮ್ಮೆ ಅನಾಲಿಸಿಸನ್ನು ಮಾಡಿಕೊಂಡು ಆ ಒಂದು ಶೇರ್ಗಳಿಗೆ ಇನ್ವೆಸ್ಟ್ಮೆಂಟನ್ನು ಮಾಡಿ.
ಸೊ ನಾನು ಇದಕ್ಕೆ ಈ ಒಂದು ವಿಡಿಯೋಗೆ ನಿಮಗೊಂದು ಡಿಸ್ಕ್ಲೇಮರನ್ನು ಕೊಡಲಿಕ್ಕೆ ಇಷ್ಟಪಡ್ತೇನೆ. ಸೊ ನಾನು ಯಾವುದೇ ಒಂದು ಕಂಪನಿಯ ಶೇರನ್ನಾಗಲಿ, ಯಾವುದೇ ಒಂದು ಕಂಪನಿಗೆ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕಾಗಲಿ ನಾನು ಯಾವುದೇ ಒಂದು ಪ್ರಮೋಟನ್ನು ಇದರಲ್ಲಿ ಮಾಡ್ತಾ ಇಲ್ಲ. ಸೊ ನೀವು ಇನ್ವೆಸ್ಟ್ಮೆಂಟನ್ನು ಮಾಡೋದಕ್ಕಿಂತ ಮೊದಲು ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ ಇರುವ ಶೇರ್ಗಳಿಗೆ ಅದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಪಡ್ಕೊಂಡು ನೀವು ಅನಾಲಿಸಿಸನ್ನು ಮಾಡಿಕೊಂಡು, ಈಗ ನನಗೆ ಇರುವಂಥ ಮಾಹಿತಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಸಂಬಂಧಪಟ್ಟಂತೆ ನೀವು ಅನಾಲಿಸಿಸನ್ನು ನೀವು ಮಾಡಿಕೊಂಡು ನಿಮಗೆ ಸಿಗುವ ಎಲ್ಲ ಮಾಹಿತಿಯನ್ನು ಇದಕ್ಕೆ ಸೇರಿಸಿ ಇನ್ವೆಸ್ಟ್ಮೆಂಟನ್ನು ಮಾಡೋದು ಅತಿ ಮುಖ್ಯವಾಗಿದೆ. ಮಾಡಿದಂಥ ಸಂದರ್ಭದಲ್ಲಿ ಇನ್ನು 1-2 3 ತಿಂಗಳಲ್ಲಿ ಹೆಚ್ಚಿನ ಒಂದು ಲಾಭವನ್ನು ಶೇರ್ಸಿಂದ ತಗೋಬೋದು. ಸೊ ಹಾಗೆಯೇ ನನ್ನ ಒಂದು ಪಾಲಿಸಿ ನೋ ಲಾಸ್ ಓನ್ಲಿ ಪ್ರಾಫಿಟ್, ಈ ಒಂದು ಫಾರ್ಮುಲಾವನ್ನು ಯಾರ್ಯಾರೆಲ್ಲ ಅಪ್ಲೈ ಮಾಡಿಕೊಂಡು ಸೇಲ್ಸಲ್ಲಿ ಪ್ರಾಫಿಟನ್ನು ಪಡಿಸ್ತಾ ಇದ್ದೀರಿ, ನೀವುಗಳು 1.5-2 ತಿಂಗಳಲ್ಲಿ 30% ಕೂಡ ಇಲ್ಲೇ ಪ್ರಾಫಿಟನ್ನು ಪಡ್ಕೊಳ್ಳೋಂಥ ಸಾಧ್ಯತೆಗಳಿದೆ. ಸೊ ಹಾಗಾಗಿ ಇನ್ನೂ ಒಂದು 15-20 ದಿನ ಅಥವಾ 1 ತಿಂಗಳ ನಂತರದಲ್ಲಿ ಬಹಳಷ್ಟು ಏರುಪೇರುಗಳು ಬರೋದರಿಂದ ಮತ್ತು ಮೇಲಕ್ಕೆ ಜಿಗಿಯೋದ್ರಿಂದ ನೀವು ಅಂಥ ಒಂದು ಸಂದರ್ಭಗಳನ್ನು ಉಪಯೋಗಿಸ್ಕೊಂಡು ಪ್ರಾಫಿಟ್ ಬುಕ್ಕಿಂಗನ್ನು ಮಾಡ್ಕೊಳ್ಳೋದ್ರಿಂದ ಬಹುಶಃ ಇನ್ನು 1.5-2 ತಿಂಗಳಲ್ಲಿ 30% ಪ್ರಾಫಿಟನ್ನು ಮಾಡಿಕೊಳ್ಳುವ ಎಲ್ಲ ಒಂದು ಲಕ್ಷಣಗಳು ಇದೆ. ಸೊ ಹಾಗಾಗಿ ಈಗ ಇನ್ವೆಸ್ಟ್ಮೆಂಟ್ ಮಾಡೋದ್ರಿಂದ ಒಂದು ರೈಟ್ ಟೈಮ್ ಅನ್ನೋದು ನನ್ನ ಒಂದು ಅಭಿಪ್ರಾಯ ಆಗಿದೆ.